ಸೇವಾ ಮಾಡ್ತಾನೆ ಅವ್ರಿಗೆ ಯಾರಲಿಂದ ಒಂದು ಕಪ್ ನೀರು ತಗೊಂಡಿಲ್ಲ ಅವರು ಶುದ್ಧ ಜೀವನ ಮತ್ತು ಒಳ್ಳೆಯ ಒಂದು ಸೇವೆಯನ್ನು ಮಾಡಿ ಅವ್ರಿಗೆ ಹೇಳಕ್ಕೆ ಬಂದಿದೆ. ಎಲ್ಲರೂ ಜೀವನವನ್ನು ಹುಟ್ಟು ಸಾವು ಎಲ್ಲರಿಗಿರೋದೆ. ಹಾಗಾಗಿ ನಾವು ಹುಟ್ಟಿದೇವೆ ಅಂದ್ರೆ ಸಾವುನು ಅದ್ರ ಜೊತೆಗೆ ಇರ್ತದಂತ. ಹಾಗಾಗಿ ಮತ್ತು ಅವ್ರು ಯಾರು ಒಳ್ಳೆ ಕಾರ್ಯ ಮಾಡಿರ್ತಾರೋ ಒಳ್ಳೆ ಸಾವನು ಸಿಗೋದು ದೊಡ್ಡ ಪುಣ್ಯನ ಅಂತ ಈಗಿನ ಕಾಲಕ್ಕೆ ಏನು. ಹೀಗಾಗಿ ಅವ್ರು ಯಾರ್ಲಿಂದನೂ ಸೇವೆ ಮಾಡಿಸ್ಕೊಂಡಿಲ್ಲ, ಅವರೇ ಸೇವೆ ಮಾಡ್ಯಾರ ಎಲ್ಲರಿಗೆ, ಯಾಕಂದ್ರೆ ಅವ್ರು ಮಾಡಿಸ್ಕೊಂಡಿಲ್ಲ. ಹೀಗಾಗಿ ಭಾಳ ಮುಗ್ಧ ಹಳ್ಳಿ ಮನುಷ್ಯ ಇದ್ರೂ ಅಷ್ಟು ಮುಗ್ಧ, ಎಲ್ಲರಿಗೆ ಏಚು ಪೇಚು ಇಲ್ಲ. ಹೀಗಾಗಿ ಕಡೆ ಮಠದ ಸೇವೆ ಅವ್ರಿಗೆ ಸಿಕ್ಕಿತ್ತು, ಊರ ಬರೋರಿಗೆ ಹೋಗೋರಿಗೆಲ್ಲ ಕಳಿಸೋದು ಕರೆಯೋದು. ಹೀಗಾಗಿ ಲಾಸ್ಟ್ ಮೂಮೆಂಟ್ ಥರನೂ ಅವ್ರ ಸೇವೆಯನ್ನು ಮಾಡ್ಯಾರ. ಇವತ್ತು ಲಿಂಗೈಕಾಯ್ತಾರ ಅಂದ್ರೂ ಮರದಿನ ಮಠದಾಗೆ ಮಾಡ್ಯಾರ. ಅವ್ರು ಮಾಡಿ ಲಾಸ್ಟ್ನೇ ದಿನಕ್ಕೆ ಅವ್ರು ಇಲ್ಲಿಗೆ ಬಂದಾರ. ಏನು ಹೋಗೋ ಟೈಮ್ ಅಂದರೆ ಅವ್ರು ಇಲ್ಲಿಗೆ ಬಂದಾರ, ಖರೆ ಅವ್ರು ಹೋಗೋತನ ಅಲ್ಲೇ ಮಾಡಿದಂಗೆ ಅದು ಸೇವನೆ ಮಠದಾಗೇ ಅವ್ರು ಪೂರ ಸೇವೆಯನ್ನು ಮಾಡ್ಯಾರ. ಮಾಡಿ ಮತ್ತು ಮಾತಾಡ್ಕೋತ ಹೋಗ್ಯಾರ, ಎಲ್ಲರಿಗೂ ಮಾತಾಡ್ಯಾರ. ಮಠದಾಗಿದ್ದವ್ರಿಗೆ ಎಲ್ಲರಿಗೆ ಮಾತಾಡೋದು, ಹಾಗಾಗಿ ಮಾತಾಡ್ತಾನೆ ಹೋಗೋದು ಭಾಳ ವಿಶೇಷತೆ ಇರೋದು. ಹೀಗಾಗಿ ಅದೊಂದು ಪುಣ್ಯನೇ ಅಂತೇಳಿ ಈಗಿನ ಕಾಲದ ದೊಡ್ಡ ಪುಣ್ಯನೇ. ಹಾಗಾಗಿ ಅವ್ರ ಒಳ್ಳೆ ಕಾರ್ಯ ಒಳ್ಳೆ ಸೇವಾ ಹಾಗಾಗಂಥ ಭಕ್ತಿ ಪರಂಪರೆನೇ ನಮ್ಮ ತೊಂಡಾರಿಯವರು, ಅವರ ಧರ್ಮಪತ್ನಿ ಅವರು ಪ್ರೇಮಳ ತೊಂಡಾರ ಮಗಳು, ಅವ್ರ ಮಗ, ಅವರೆಲ್ಲ ಸೇವೆಯನ್ನು ಮಾಡ್ಯಾರಿನ. ಅವ್ರು ಸೇವೆ ಮಾಡೋಕ್ಕೂ ರೆಡಿ ಇದ್ದರು ಅವ್ರದೆಲ್ಲ. ಅವ್ರ ಸೇವೆ ಅವರೇ ಮಾಡಿಸ್ಕೊಂಡಿಲ್ಲ. ಏನು ಇವ್ರು ಸೇವೆ ಮಾಡೋಕೆ ರೆಡಿ ಇದ್ರು ಅವ್ರು ಸೇವೆ ಮಾಡಿಸ್ಕೊಂಡಿಲ್ಲ. ಸೇವೆ ಮಾಡಿಸೋಕ್ಕಿಂತ ಮೊದಲೇ ಇಲ್ಲಿಂದ ಅವ್ರು ಖಾಲಿ ಮಾಡ್ಯಾರ. ಯಾಕೆ ನಮ್ಮ ಎಲ್ಲರಿಗೇನೆ ಇರಬೇಕು, ನಮ್ಮ ಮಧ್ಯದಂತ ಎಲ್ಲರಿಗೆ ಆಸೆ ಇದೆ. ಇನ್ನು ನಮ್ಮ ಅಪ್ಪ ಇರಬೇಕು ಚಲೋ ಎಲ್ಲ ಬಳತ್ತಿಂದ ಬಂದು ಭಾಳ ಕಷ್ಟಪಟ್ಟು ಇಲ್ಲಿ ಬಾಲ್ಕಿ ಮನೆ ಕಟ್ಟಿ ಏನು ಅವ್ರ ಮಗ ಚೆನ್ನಾಗಿ ಅಭ್ಯಾಸ ಮಾಡಿ ಅಲ್ಲಿ ಪುಣೆಗೆ ಡ್ಯೂಟಿ ಮಾಡ್ಯಾರ. ಮತ್ತು ಚಲೋ ಅವ್ರ ಊರಿಗೆ ಭಾಳ ಕೆಲಸ ಮಾಡ್ಯಾರ. ಒಂದು ಸ್ಥಾಯಿಗೆ ಈಗೆಲ್ಲ ಬಂದಿರೋ ಇವೆಲ್ಲ ಆನಂದೇ ಜೀವನ ಇತ್ತು. ಆನಂದ ಜೀವನದೊಳಗೆ ಅವರೆಲ್ಲ ಮತ್ತು ಅವ್ರಿಗೆ ಯಾವುದೋ ಆಸೆ ಗೀಸೆ ಇರಲಿಲ್ಲ. ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಆಸೆ ಯಾವುದೂ ಇರಲಿಲ್ಲ ಅವ್ರಿಗೆ. ಹೀಗಾಗಿ ಮತ್ತು ಮನೆಗೂ ಅವ್ರು ಭಾಳ ಹಚ್ಕೊಂಡವ್ರಲ್ಲ. ಏನು ಹೀಗಾಗಿ ಸಂಸಾರಕ್ಕೂ ಹಚ್ಕೊಂಡಿಲ್ಲ ಅವ್ರು. ಸಂಸಾರ ಹಚ್ಕೊಳಾರ್ದಂಗೆ ಜೀವನ ಮಾಡ್ಯಾರ ಅವರು. ಹೀಗಾಗಿ ಅಂಥ ಜೀವನವನ್ನು ಅವ್ರು ಮಾಡಿದರೆ ಅದ್ರ ಜೊತೆಗೆ ಯಾವುದ್ರ ಮ್ಯಾಗೂ ಆಸೆ ಇಲ್ಲಾರ್ದಂಗೆ ಬದುಕ್ಯಾರ ಅವ್ರು. ಏನು ಅವ್ರಿಗೆ ಏನಿಲ್ಲ, ಒಂದು ರೊಟ್ಟಿ ಪಲ್ಯ ಪ್ರಸಾದ ಸಿಕ್ಕರೆ ಸಾಕ್ತದೆ, ಯಾವುದು ಹೆಚ್ಚಿನ ರೀತಿ ಅಷ್ಟು ಸೇವೆಯನ್ನು ಮಾಡಿ ಇವತ್ತು ಅವ್ರು ನಮ್ಮಲ್ಲಿಂದ ಅಗಲಿದ್ದಾರೆ. ಅದಕ್ಕೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಮುಂದಿನವರು ಅವ್ರೇನು ವಾರಸ್ದಾರರಿದ್ದಾರೆ, ಅವ್ರೇನು ಒಳ್ಳೇದಿದ್ದವು ಅವನ್ನೆಲ್ಲ ಮುಂದಿನವ್ರು ನಡ್ಸ್ಕೊಂಡು ಹೋಗಬೇಕು. ಅದಕ್ಕೆ ಅದನ್ನು ನಡ್ಸ್ಕೊಂಡು ಹೋಗ್ರಿ. ಯಾಕಂದ್ರೆ ಅವರು ಗುರುಲಿಂಗ ಜಂಗಮ್ನಲ್ಲಿ ಪ್ರೀತಿ ಭಕ್ತಿ ಅವ್ರದ್ದಿದೆ. ಹಾಗಾಗಿ ಮುಂದಿನವ್ರೂ ಅದನ್ನು ನಡ್ಸ್ಕೊಂಡು ನಡೀರಿ. ಆಮೇಲೆ ಅವ್ರ ಮಗ ಭಾಳ ಒಳ್ಳೆ ಸೇವಾ ಭಾವನೆ, ನಮ್ಮ ಪ್ರಸಾದ್ನಲ್ಲೇ ಬೀದರ್ನಲ್ಲೇ ಪ್ರಸಾದ್ನಲ್ಲೇ ಕಲ್ತಾನೆ. ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಅವ್ರ ಮಗನಲ್ಲಿದೆ. ಆ ಸಂಸ್ಕಾರವನ್ನು ಅವ್ರ ತಂದೆಯರು ಏನು ಹಾಕಿಕೊಟ್ರ ಮಾರ್ಗ, ಆ ಸಂಸ್ಕಾರದಿಂದ ಅವ್ರು ನಡ್ಸ್ಕೊಂಡು ಹೋಗಲಿ. ಮತ್ತು ಅಪ್ಪೋರು ಭಾಳ ಭಕ್ತಿ, ಇವ್ರ ಮ್ಯಾಗ ಪ್ರೀತಿ, ಇವ್ರ ಪರಿವಾರದ ಮೇಲೆ ತೊಂಡೇರ ಪರಿವಾರ ಭಾಳ ಪ್ರೀತಿ ಅಪ್ಪಗಳದಿದೆ. ಹಾಗೆ ಅಪ್ಪೋರು 2 ಸರಿ ಬಂದು ಎಲ್ಲ ಕೇಳ್ತಿರೋ. ತೊಂಡೇರಿಗೆ ವಿಶೇಷ ಯಾರು ಹಣ್ಣು ಬಂದ್ರು ಇವ್ರಿಗೆ ಹೋಗಿ ಕೊಟ್ಟಿರ್ತಿರೋ, ಅಲ್ಲಿ ಗೀಟಕ್ಕೆ ಕುಂತಲ್ಲ ಮುತ್ತೆ ಹೋಗಿ ಕೊಟ್ಟು. ಹೀಗಾಗಿ ಅಪ್ಪೋರು ಏನು ಇನ್ನೊಂದಿಬ್ಬರು ಮೂವರು ಮುತ್ತೆಗಳಾರ ನಮ್ಮಲ್ಲಿ. ಹಾಗಾಗಿ ಯಾರು ಹಣ್ಣು ಬಂದಲಿ ಸ್ವೀಟ್ ವಿಶೇಷ ಏನು ಬರ್ತದ ಫಸ್ಟ್ ಅವ್ರಿಗೆ ಕೊಟ್ಟು ಬರ್ರಿ ಅಂತಾರೆ ಅವ್ರು. ಎಲ್ಲರಿಗೆ ಹಂಚಿ ಬರೋಕೆ ಹಚ್ತಿರೋ, ಯಾರು ಕರೆದು ಬೇರೆ ಎಲ್ಲರಿಗೆ ಕೊಟ್ಟು ಬರ್ರಿ ಅಂದರೆ ಅಷ್ಟು ಪ್ರೀತಿಯ ಒಂದು ಮಮತೆಗೆ ಪಾತ್ರ ಆದವರೇ ನಮ್ಮ ತೊಂಡಾರ ಅವರವರು. ಹಾಗಾಗಿ ಅಪ್ಪವ್ರ ಮೇಲೆ ಪ್ರೀತಿ, ಇವ್ರ ಮೇಲೆ ಭಾಳ ಭಕ್ತಿ ಇದೆ. ಹಾಗಾಗಿ ಅಂಥ ಭಕ್ತಿಗೆ ಪಾತ್ರ ನಮ್ಮ ತೊಂಡರೆಯವರಿಗೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇಲ್ಲಿವರೆಗೆ ನಾವೆಲ್ಲ ಪ್ರಾರ್ಥನೆ ಮಾಡಿದೆವು. ಅವರೆಲ್ಲ ಪರಿವಾರದವರಿಗೆ ದುಃಖ ತಿಳಿದುಕೊಳ್ಳುವಂಥ ಶಕ್ತಿ ಗುರು ಬಸವಣ್ಣನವರು ಹಾಗೂ ಶರಣಬಸವ ಪಟ್ಟದೇವರು ಹಾಗೂ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಖಂಡ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹಾರೈಸಿ, ಹಾಗೂ ಮುಂದಿನವರು ಅದನ್ನೇನು ಅವ್ರ ಕಾರ್ಯ ಅದ, ಅವ್ರ ಒಳ್ಳೆತನ ಅದ, ಅದನ್ನು ನಡೆಸ್ಕೊಂಡು ಹೋಗ್ರಿ ಅಂತಕ್ಕಂತ ಹೇಳಿ, ಅದಕ್ಕಾಗಿ ಅಂಥವ್ರು ಏನು ಅಪರೂಪದಲ್ಲಿ ನಮ್ಮಲ್ಲಿ ಮನೆಗೆ ಯಾರಿಗೂ ಉಚ್ಚಾಲನ ಇದ್ದು ಇಲ್ಲದಾಗ ನಮ್ಮ ಗಲ್ಲೆಗೆ ಬಹುತೇಕ ಎಲ್ಲ ಗಲ್ಲೆ ಪರಿಚಯ ಇರಬೇಕು ಅವ್ರು.
ಏನು ಇಂಥ ಗಲ್ಲಿ ಪರಿಚಯ ಇಲ್ಲ ಅಂತಿಲ್ಲ, ಎಲ್ಲರೂ ಸೇವೆ ಮಾಡ್ಯಾರ ಅವ್ರು. ನಿಮ್ಮ ಗಲ್ಲೆಗೆ ಎಲ್ಲ ಕಡೆ ಸೇವೆ ಮಾಡಿದವರೇ ನಮ್ಮ ಶರಣಪ್ಪ ತೊಂಡಾರೆ ಅವರು ಇದ್ದಾರೆ. ಹಾಗಾಗಿ ನಮ್ಮೆಲ್ಲ ಮಕ್ಕಳಿಗೂ ಅಷ್ಟೇ ಪ್ರೀತಿ ವಾತ್ಸಲ್ಯ ಅವ್ರ ಮೇಲೆ ಇತ್ತು. ಹಾಗಾಗಿ ಮಕ್ಕಳು ಅಷ್ಟೇ ಅವ್ರ ಮೇಲೆ ಪ್ರೀತಿ ಮಾಡ್ತಿದ್ವು. ಹಾಗೆ ನಮ್ಮೆಲ್ಲ ಸ್ಟಾಫು ಎಲ್ಲಿಗೆ ಹೋದ್ರೆ ಅವ್ರಿಗೆ ತೊಗೊಂಡೋಗ್ತಿದ್ವು. ಹಿರಿಯರು ಇದ್ದರೂ ಅವ್ರಿಗೆ ಸಣ್ಣ ಹುಡುಗರು ಇದ್ದಂಗಿದ್ರು ಅವರು. ಎಲ್ಲರ ಸಣ್ಣು ಅವ್ರು ತೊಗೊಂಡು ಕರ್ಕೊಂಡು ಬರೋದು ಅಂತ ನಮ್ಮ ತೊಂಡರೆಯವರು ಇದ್ದರು. ಅದಕ್ಕಾಗಿ ಅವರು ಇವತ್ತು ನಮ್ಮಲ್ಲಿಂದ ಅಗಲಿದ ಸಲುವಾಗಿ ನಮಗೆಲ್ಲರಿಗೂ ಒಂದು ಭಾಗದ ದುಃಖನೂ ಆಗಿದೆ. ನಮ್ಮ ಮಕ್ಕಳಿಗೂ ಅಷ್ಟೇ ಪ್ರೀತಿಯಿಂದ ಕಂಡವರು ನಮ್ಮ ತೊಂಡರೆಯವರು. ಅದಕ್ಕಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ, ಹಾಗೂ ತಾವೆಲ್ಲರೂ ಅವ್ರಿಗೆ ಇವತ್ತು ಅಂತಿಮವಾಗಿ ಕಳಿಸ್ಲಿಕ್ಕೆ ಬಂದ್ರಿ. ಹಾಗೂ ತಾವೆಲ್ಲರೂ ಅಲ್ಲಿ ಸಂಸ್ಕಾರವನ್ನು ಪೂರ್ಣಗೊಂಡು ಅಲ್ಲೆಲ್ಲ ಮಂತ್ರವನ್ನು ಹೇಳಲಿಕ್ಕೆ ಆಗ್ತದೆ. ಅದಕ್ಕಾಗಿ ಅವರೆಲ್ಲ ಪರಿವಾರದ ದುಃಖ ತಡೆದುಕೊಳ್ಳುವಂಥ ಶಕ್ತಿ ಗುರು ಬಸವಣ್ಣವ್ರು ಕೊಡಲಿ ಅಂತ ಹೇಳಿ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.